ನಮಸ್ಕಾರ ಸ್ನೇಹಿತರೆ, ಕ್ರೀಡೆಗೆ ಸಂಬಂಧಿಸಿದ 50 ಪ್ರಶ್ನೆಗಳ ವಿಡಿಯೋದ ಮೊದಲ ಭಾಗವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಇದರ ಎರಡನೇ ಭಾಗ. ಇದರಲ್ಲೂ ಕೂಡ 50 ಪ್ರಶ್ನೆಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಪುರುಷರ ಅಂಡರ್-18 ಹಾಕಿ ಏಷ್ಯಾ ಕಪ್ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯಾ. ಜಪಾನ್ನ ಕಕಾಮಿಗಹರಾದಲ್ಲಿ ಆಯೋಜಿಸಲಾಗಿದ್ದ ಈ ಟೂರ್ನಿಯಲ್ಲಿ ಜಪಾನ್ ರನ್ನರ್ ಅಪ್ ಮತ್ತು ಪಾಕಿಸ್ತಾನ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಪಾನ್ ರನ್ನರ್ ಅಪ್ ಆಗಿದೆ, ಪಾಕಿಸ್ತಾನ ಥರ್ಡ್ ಪ್ಲೇಸನ್ನು ಪಡ್ಕೊಂಡಿದೆ. ಇದು ಭಾರತದ 3ನೇ ಪ್ರಶಸ್ತಿ. ಮಹಿಳೆಯರ ಏಷ್ಯಾ ಕಪ್ನಲ್ಲಿ ಚೀನಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ, ಜಪಾನ್ ರನ್ನರ್ ಅಪ್ ಮತ್ತು ಭಾರತ ತಂಡ ದಕ್ಷಿಣ ಕೊರಿಯಾವನ್ನು 3-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವೆಶ್ಚನ್, ಜೂನ್ 2026ರಲ್ಲಿ ಭಾರತೀಯ ಪುರುಷರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದ ಹೊಸ ನಾಯಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಆಪ್ಷನ್ ಸಿ, ಶ್ರೇಯಸ್ ಅಯ್ಯರ್. ನೆಕ್ಸ್ಟ್ ಕ್ವೆಶ್ಚನ್, ಜೂನ್ 2026ರಲ್ಲಿ ನಡೆದ ಫಾರ್ಮುಲಾ 1 ಚಾಂಪಿಯನ್ಶಿಪ್ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಿಮಿ ಆಂಟೋನೆಲ್. ಈ ವರ್ಷ ಈ ವ್ಯಕ್ತಿ ತುಂಬ ಗ್ರ್ಯಾಂಡ್ ಪ್ರಿಕ್ಸ್ಗಳನ್ನು ಗೆದ್ಕೊಂಡು 2ಕ್ಕಿಂತ ಹೆಚ್ಚನ್ನು ಗೆದ್ದುಕೊಂಡಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ಮಂಗೋಲಿಯಾದ ಉಲಾನ್ ಬತಾರ್ನಲ್ಲಿ ನಡೆದ ಏಷ್ಯನ್ ವೈಯಕ್ತಿಕ ಚೆಸ್ ಚಾಂಪಿಯನ್ಶಿಪ್ 2026 ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸವಿತಾ ಶ್ರೀ ಭಾಸ್ಕರ್. ಈ ವಿಭಾಗದಲ್ಲಿ ಅಪ್ರೂಜಾ ಕಮ್ದಮೋವಾ ಬೆಳ್ಳಿ ಪದಕ ಮತ್ತು ಸಾಂಗ್ ಯುಕ್ಶಿನ್ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಕತಾರ್ನ ದೋಹಾ ಡೈಮಂಡ್ ಲೀಗ್ 2026ರಲ್ಲಿ ಪುರುಷರ ಜಾವಲಿನ್ ಎಸೆತದಲ್ಲಿ 85.69 ಮೀಟರ್ ದೂರ ಎಸೆಯುವ ಮೂಲಕ ನೀರಜ್ ಚೋಪ್ರಾ ಯಾವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ? ನೀರಜ್ ಚೋಪ್ರಾ ಎಷ್ಟನೇ ಪೊಸಿಷನ್ ಪಡೆದಿದ್ದಾರೆ ಅಂತ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಡಿ, 4th ಪೊಸಿಷನ್. ಶ್ರೀಲಂಕಾದ ರೂಪೇಶ್ ತರಂಗ್ ಪತಿರಾಗೆ ಅವರು 88.68 ಮೀಟರ್ ಎಸೆಯುವ ಮೂಲಕ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಚೊಚ್ಚಲ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿ ಸಮಾರಂಭ 2025ರಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಅಥ್ಲೀಟ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನೀರಜ್ ಚೋಪ್ರಾ. ಈ ವರ್ಷದ ಅತ್ಯುತ್ತಮ ಮಹಿಳಾ ಅಥ್ಲೀಟ್ ಪ್ರಶಸ್ತಿಯನ್ನು ಪಾರುಲ್ ಚೌಧರಿ ಅವರು ಪಡ್ಕೊಂಡಿದ್ದಾರೆ. ಅವರು 3000 ಮೀಟರ್ ಟ್ರಿಪಲ್ ಚೇಸ್ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಚೀನಾದ ಶಾಂಗ್ಯೂನಲ್ಲಿ ನಡೆದ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ 2026 4x100 ಮೀಟರ್ ರಿಲೇಯಲ್ಲಿ ಭಾರತೀಯ ಮಹಿಳಾ ತಂಡ ಯಾವ ಪದಕವನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗೋಲ್ಡ್. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ ಸ್ಟೋಕ್ಸ್ ಯಾವ ದೇಶದ ದಿಗ್ಗಜ ಆಲ್ರೌಂಡರ್ ಮತ್ತು ಟೆಸ್ಟ್ ನಾಯಕರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಗ್ಲೆಂಡ್. ನೆಕ್ಸ್ಟ್ ಕ್ವಶನ್, 2026ರ ಫಿಫಾ ವಿಶ್ವಕಪ್ನಿಂದ ಹೊರಬಿದ್ದ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸಿದ ದಿಗ್ಗಜ ಆಟಗಾರ ನೇಮಾರ್ ಯಾವ ದೇಶದವರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ರಾಜಿಲ್. ನೆಕ್ಸ್ಟ್ ಕ್ವಶನ್, ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ನಡೆದ ಅಂಡರ್-15 ಮತ್ತು ಅಂಡರ್-20 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 41 ಮೆಡಲ್ಸ್. ಭಾರತೀಯ ಕುಸ್ತಿ ತಂಡವು 20 ಪದಕಗಳನ್ನು ಅಂದರೆ 4 ಚಿನ್ನ, 7 ಬೆಳ್ಳಿ ಮತ್ತು 9 ಕಂಚನ್ನು, ಇನ್ನೊಂದು ತಂಡ ಅಂದರೆ ಅಂಡರ್-20 ತಂಡ 21 ಪದಕಗಳನ್ನು 8 ಚಿನ್ನ, 6 ಬೆಳ್ಳಿ ಮತ್ತು 7 ಕಂಚನ್ನು ಗೆದ್ದುಕೊಂಡಿದೆ. ತಂಡದ ಶ್ರೇಯಾಂಕದಲ್ಲಿ ಮಹಿಳಾ ಕುಸ್ತಿ ತಂಡವು 2ನೇ ಸ್ಥಾನ ಮತ್ತು ಪುರುಷರ ಫ್ರೀಸ್ಟೈಲ್ ತಂಡವು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಡಿಸೆಂಬರ್ 2026ರಲ್ಲಿ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ಚೊಚ್ಚಲ ಪಂದ್ಯವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾವ ಕ್ರೀಡಾಂಗಣದಲ್ಲಿ ಆಡಲಾಗುತ್ತದೆ? ಇದಕ್ಕೆ ಉತ್ತರ ಆಪ್ಷನ್ ಡಿ, MA ಚಿದಂಬರಂ ಸ್ಟೇಡಿಯಂ, ಚೆನ್ನೈ. ನೆಕ್ಸ್ಟ್ ಕ್ವಶನ್, ಐರ್ಲೆಂಡ್ನ ಕಾರ್ಲೋದಲ್ಲಿ ನಡೆದ IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೌರವ್ ಕೊಠಾರಿ. ಈ ಚಾಂಪಿಯನ್ಶಿಪ್ನಲ್ಲಿ ಪಂಕಜ್ ಅಡ್ವಾಣಿ ಅವರು ರನ್ನರ್ ಅಪ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, BNP ಪರಿಬಾಸ್ ಓಪನ್ 2026 ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಾನಿಕ್ ಸಿನ್ನರ್. ಪುರುಷರ ಸಿಂಗಲ್ಸ್ನಲ್ಲಿ ರನ್ನರ್ ಅಪ್ ಡೇನಿಯಲ್ ಮಧುದೇವ್. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅರಿನಾ ಸಬಲೆಂಕಾ ವಿಜೇತ, ಎಲೆನಾ ರಬೈಕಿನಾ ರನ್ನರ್ ಅಪ್ ಆಗಿದ್ದಾರೆ. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೈಡೋ ಎಂಟ್ರಿಯೋಜಿ ಮತ್ತು ಮ್ಯಾನ್ಯುಯಲ್ ಗಿನಾರ್ಡ್ ಗೆದ್ದುಕೊಂಡಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ಕ್ಯಾಟರಿನಾ ಸಿನಿಯೋಕೋವಾ ಮತ್ತು ಟೇಲರ್ ಟೌನ್ಸೆಂಡ್ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಚೆಸ್ ಇತಿಹಾಸದಲ್ಲಿ 2ನೇ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಪುಸ್ಟಿನೋ ಓರು. ಅರ್ಜೆಂಟೀನಾದ ಚೆಸ್ ಆಟಗಾರ ಪುಸ್ಟಿನೋ ಓರು ತಮ್ಮ 12 ವರ್ಷ 6 ತಿಂಗಳು ಮತ್ತು 26 ದಿನಗಳ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ.
ಇತಿಹಾಸದ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಎಂಬ ದಾಖಲೆ USA ಅಭಿಮನ್ಯು ಮಿಶ್ರಾ 12 ವರ್ಷ 4 ತಿಂಗಳು 20 ದಿನಗಳ ಅವರ ಹೆಸರಲ್ಲಿದೆ. ಈ ಪುಷ್ಟನ್ ಅವರು ಈಗ ಎರಡನೇ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್. ನೆಕ್ಸ್ಟ್ ಕ್ವಶನ್, T20 ಕ್ರಿಕೆಟ್ ಇತಿಹಾಸದಲ್ಲಿ ಎದುರಿಸಿದ ಎಸೆತಗಳ ಲೆಕ್ಕದಲ್ಲಿ ಅತಿ ವೇಗದ 100 ಸಿಕ್ಸರ್ಗಳನ್ನು ಸಿಡಿಸಿದ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವೈಭವ್ ಸೂರ್ಯವಂಶಿ. ನೆಕ್ಸ್ಟ್ ಕ್ವಶನ್, ಶಾಂಘೈನಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 2ರ ಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಯಾವ ಪದಕವನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗೋಲ್ಡ್. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಮೊದಲ ಬಾರಿಗೆ ಇಂಡಿಯನ್ ಸೂಪರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ಫುಟ್ಬಾಲ್ ಕ್ಲಬ್ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ ಡಿ, ಈಸ್ಟ್ ಬೆಂಗಾಲ್ FC. ಈಸ್ಟ್ ಬೆಂಗಾಲ್ FC 22 ವರ್ಷಗಳ ಬಳಿಕ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು ಇಂಟರ್ ಕಾಶಿ ರನ್ನರ್ ಅಪ್ ಆಗಿದೆ. ಈಸ್ಟ್ ಬೆಂಗಾಲ್ FC ಯೂಸುಫ್ ಎಜೆಜಾರಿ ಗೋಲ್ಡನ್ ಬೂಟ್ ಮತ್ತು ಮಿಗ್ಯುಯೆಲ್ ಫಿಗ್ಯೂರಾ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಈಸ್ಟ್ ಬೆಂಗಾಲ್ನ ಆಟಗಾರರು. FC ಗೋವಾದ ಪ್ರತೀಕ್ ತಿವಾರಿ ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ನಂತರ ಬಿಲಿಯನೇರ್ ಆದ ವಿಶ್ವದ 2ನೇ ಫುಟ್ಬಾಲ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಲಿಯೋನೆಲ್ ಮೆಸ್ಸಿ. ಫಾರ್ಮುಲಾ 1 ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2026ರ ವಿಜೇತರಾದವರು ಯಾರು? ಅಗೇನ್ ಆಪ್ಷನ್ ಡಿ, ಕಿಮಿ ಅಂಟೋನೆಲ್. ನೆಕ್ಸ್ಟ್ ಕ್ವಶನ್, ವಿಶ್ವ ಬಿಲ್ಲುಗಾರಿಕೆ ಯಾರನ್ನು ವರ್ಷದ ಪ್ಯಾರಾ ಆರ್ಚರ್ 2025 ಆಗಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಶೀತಲ್ ದೇವಿ. ಈ ಪ್ರಶಸ್ತಿಯನ್ನು ಗೆದ್ದ ಮೊದಲ ಬಿಲ್ಲುಗಾರ್ತಿ ಶೀತಾದೇವಿಯವರಾಗಿದ್ದಾರೆ ಮತ್ತು ವಿಶ್ವದ ಮೊದಲ ತೋಳಿಲ್ಲದ ಮಹಿಳಾ ಅಂತಾರಾಷ್ಟ್ರೀಯ ಬಿಲ್ಲುಗಾರ್ತಿ ಕೂಡ ಆಗಿದ್ದಾರೆ. ಇವರು ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯವರು. ನೆಕ್ಸ್ಟ್ ಕ್ವಶನ್, 2026ರ ಮಿಯಾಮಿ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಸನ್ಶೈನ್ ಡಬಲ್ ಅನ್ನು ಪೂರ್ಣಗೊಳಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನಿಕ್ ಸಿನ್ನರ್. ಟೆನ್ನಿಸ್ನಲ್ಲಿ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಯಾವ 2 ಪಂದ್ಯಾವಳಿಗಳನ್ನು ಗೆಲ್ಲುವುದನ್ನು ಸನ್ಶೈನ್ ಡಬಲ್ ಎಂದು ಕರೆಯಲಾಗುತ್ತಾರೆ? ಈ ಸನ್ಶೈನ್ ಡಬಲ್ ಅಂತ ಹೇಳಿದ್ರೆ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಇಂಡಿಯಾ ವೆಲ್ಸ್ ಓಪನ್ ಮತ್ತು ಮಿಯಾಮಿ ಓಪನ್ಸ್ ಅನ್ನು ಗೆಲ್ಲುವುದಕ್ಕೆ ಸನ್ಶೈನ್ ಡಬಲ್ ಅಂತ ಕರೀತಾರೆ. ಈಗ ಉತ್ತರ ಆಪ್ಷನ್ ಬಿ, ಇಂಡಿಯಾ ವೆಲ್ಸ್ ಓಪನ್ ಆ್ಯಂಡ್ ಮಿಯಾಮಿ ಓಪನ್. ಈ ಮಿಯಾಮಿ ಓಪನ್ಸ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಬೆಲಾರಸ್ ಅರಿನಾ ಸಬಲೆಂಕಾ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಫಾರ್ಮುಲಾ 1 ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಿಮಿ ಅಂಟೋನೆಲ್. ನೆಕ್ಸ್ಟ್ ಕ್ವಶನ್, ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಈಶಾನ್ಯ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮಯಾಂಕ್ ಚಕ್ರವರ್ತಿ. 16 ವರ್ಷದ ಮಯಾಂಕ್ ಚಕ್ರವರ್ತಿ ರಾಜ್ಯದವರಾಗಿದ್ದು ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿ ಪಡೆದ ಅಸ್ಸಾಂನ ಮೊದಲ ಚೆಸ್ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026ರ BCCI ನಮನ್ ಪ್ರಶಸ್ತಿ ಸಮಾರಂಭದಲ್ಲಿ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಹುಲ್ ದ್ರಾವಿಡ್ ಆ್ಯಂಡ್ ರೋಜರ್ ಬಿನ್ನಿ. ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, BCCI ನಮನ್ ಪ್ರಶಸ್ತಿಯನ್ನು ಕ್ರಿಕೆಟ್ ಕ್ರೀಡೆಗೆ ನೀಡಿದ ಸುದೀರ್ಘ ಕೊಡುಗೆಯನ್ನು ಗೌರವಿಸಲು ಪ್ರತಿ ವರ್ಷ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಕ್ರಿಕೆಟ್ ಕ್ರೀಡೆಗೆ ನೀಡಿದ ಸುದೀರ್ಘ ಕೊಡುಗೆಯನ್ನು ಗೌರವಿಸಿ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಶುಭ್ಮನ್ ಗಿಲ್ ಪಡೆದಿದ್ದಾರೆ. ಅತ್ಯುತ್ತಮ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಾಗಿ ಪ್ರಶಸ್ತಿಯನ್ನು ಸ್ಮೃತಿ ಮಂದಾನ ಅವರು ಗೆದ್ದುಕೊಂಡಿದ್ದಾರೆ. ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಆಟಗಾರ ಪ್ರಶಸ್ತಿಯನ್ನು ಹರ್ಷಿತ್ ರಾಣಾ ಪುರುಷ ವಿಭಾಗದಲ್ಲಿ ಗೆದ್ದುಕೊಂಡಿದ್ದಾರೆ. ಶ್ರೀ ಚರಣಿ ಮಹಿಳಾ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ. BCCI ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮಿತಾಲಿ ರಾಜ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ನವದೆಹಲಿಯಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯಾ. ಭಾರತೀಯ ಕ್ರೀಡಾಪಟುಗಳು 75 ಚಿನ್ನ, 69 ಬೆಳ್ಳಿ ಮತ್ತು 64 ಕಂಚು ಸೇರಿದಂತೆ ಒಟ್ಟು 208 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ರಷ್ಯಾ 2ನೇ ಮತ್ತು ಬೋಸ್ನಿಯಾ ಹರ್ಜೆಗೋವಿನಾ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಯಾವ ಭಾರತೀಯ ಹಾಕಿ ಆಟಗಾರನನ್ನು ಉತ್ತರ ಪ್ರದೇಶ ಸರ್ಕಾರವು ಪೊಲೀಸ್ ಉಪಾಧೀಕ್ಷಕರನ್ನಾಗಿ ನೇಮಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಕುಮಾರ್ ಪಾಲ್. ನೆಕ್ಸ್ಟ್ ಕ್ವಶನ್, ಏಷ್ಯನ್ ರೈಫಲ್ ಪಿಸ್ಟಲ್ ಚಾಂಪಿಯನ್ಶಿಪ್ 2026 ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಅಗೇನ್ ಆಪ್ಷನ್ ಡಿ, ಇಂಡಿಯಾ. ಭಾರತವು 51 ಚಿನ್ನ, 23 ಬೆಳ್ಳಿ ಮತ್ತು 20 ಕಂಚು ಸೇರಿದಂತೆ ಒಟ್ಟು 94 ಪದಕಗಳನ್ನು ಗೆದ್ದುಕೊಂಡಿತ್ತು. ಸೀನಿಯರ್ ವಿಭಾಗದಲ್ಲಿ ಭಾರತವು 13 ಚಿನ್ನ, 11 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 33 ಪದಕಗಳನ್ನು ಗಳಿಸಿದೆ. ಈ ಚಾಂಪಿಯನ್ಶಿಪ್ ನವದೆಹಲಿಯ ಡಾಕ್ಟರ್ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ
ಆಯೋಜನೆ ಮಾಡಲಾಗಿತ್ತು. ನೆಕ್ಸ್ಟ್ ಕ್ವಶನ್, 72ನೇ ಮಹಿಳಾ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಯಾವ ರಾಜ್ಯ ಅಥವಾ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಯಾಣ. ಈ ಟೂರ್ನಿಯ ರನ್ನರ್ ಅಪ್ ಇಂಡಿಯನ್ ರೈಲ್ವೇಸ್. ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಕಂಚಿನ ಪದಕವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಲೋಸ್ ಅಲ್ಕರಾಜ್. ಈ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ನವರು. ಸರ್ಬಿಯಾದ ನೋವಾಕ್ ಜೋಕೋವಿಕ್ ರನ್ನರ್ ಅಪ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ 2025-26 ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜಾರ್ಖಂಡ್. ಇದೇ ಮೊದಲ ಬಾರಿಗೆ ಜಾರ್ಖಂಡ್ ಈ ಟ್ರೋಫಿಯನ್ನು ಗೆದ್ದುಕೊಂಡಿದ್ದು. ಹರಿಯಾಣ ರನ್ನರ್ ಅಪ್ ಆಗಿದೆ. ಈ ಟೂರ್ನಿ ಏನಿದೆ ಇದು 18ನೇ ಆವೃತ್ತಿಯಾಗಿದೆ. ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್ 2026ರ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ ಬಿ, ಕರ್ನಾಟಕ. ಪುರುಷರ ವಿಭಾಗದಲ್ಲಿ ಮಹಾರಾಷ್ಟ್ರ ರನ್ನರ್ ಅಪ್ ಆಗಿದೆ. ಮಹಿಳೆಯರ ವಿಭಾಗದಲ್ಲಿ ಮಹಾರಾಷ್ಟ್ರ ವಿಜೇತವಾಗಿದೆ ಮತ್ತು ಒಡಿಶಾ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ನೆಕ್ಸ್ಟ್ ಕ್ವಶನ್, 2026ರ ಯುನೈಟೆಡ್ ಕಪ್ ಪ್ರಶಸ್ತಿಯನ್ನು ಯಾವ ದೇಶದ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೋಲ್ಯಾಂಡ್. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪೋಲ್ಯಾಂಡ್ 2-1 ಅಂತರದಿಂದ ಸ್ವಿಟ್ಜರ್ಲೆಂಡ್ ಅನ್ನು ಸೋಲಿಸಿತ್ತು. ಇದು ಪೋಲ್ಯಾಂಡ್ನ ಮೊದಲ ಯುನೈಟೆಡ್ ಕಪ್ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ 2025ರ ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯಾ. ಭಾರತವು 47 ವರ್ಷಗಳ ನಂತರ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು. ಇದು ಭಾರತದ ಮೊದಲ ಮಹಿಳಾ ಏಕದಿನ ವಿಶ್ವಕಪ್ ಪ್ರಶಸ್ತಿಯಾಗಿದೆ. ಫೈನಲ್ ಪಂದ್ಯದಲ್ಲಿ ಭಾರತವು ದಕ್ಷಿಣ ಆಫ್ರಿಕಾವನ್ನು 57 ರನ್ಗಳಿಂದ ಸೋಲಿಸಿದೆ. ನೆಕ್ಸ್ಟ್ ಕ್ವಶನ್, ಮೊದಲ ಅಂಧ ಮಹಿಳಾ T20 ವಿಶ್ವಕಪ್ 2025 ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ಈ ಟೂರ್ನಿಯಲ್ಲಿ ನೇಪಾಳ ರನ್ನರ್ ಅಪ್. ನೆಕ್ಸ್ಟ್ ಕ್ವಶನ್, ಸತತ 2ನೇ ಬಾರಿಗೆ ಮಹಿಳಾ ಕಬಡ್ಡಿ ವಿಶ್ವಕಪ್ 2025 ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ಈ ಟೂರ್ನಿ ನಡೆದಿದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ. ಚೈನೀಸ್ ತೈಪೆ ಟೀಮ್ ರನ್ನರ್ ಅಪ್ ಆಗಿದೆ. ಭಾರತ ತಂಡದ ನಾಯಕಿ ರಿತು ನೇಗಿ. ನೆಕ್ಸ್ಟ್ ಕ್ವಶನ್, ಗೋವಾದಲ್ಲಿ ನಡೆದ ಫೈಡ್ ವಿಶ್ವಕಪ್ 2025 ಗೆದ್ದ ಅತ್ಯಂತ ಕಿರಿಯ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೋವಕಿರ್ ಸಿಂಧರೋವ್. ನೆಕ್ಸ್ಟ್ ಕ್ವಶನ್, ಫೈಡ್ ಪಿಸ್ಟಲ್ ಚೆಸ್ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಗ್ನಸ್ ಕಾರ್ಲ್ಸನ್. ಇದು ನಡೆದ ಸ್ಥಳ ಜರ್ಮನಿಯ ಮಿಸೆನ್ ಹಾಸ್ನಲ್ಲಿ. ಇದರ ರನ್ನರ್ ಅಪ್ ಫೆಬಿಯಾನೋ ಕರುವಾನ. ನೆಕ್ಸ್ಟ್ ಕ್ವಶನ್, ಮಹಿಳಾ T20 ವಿಶ್ವಕಪ್ 2026 ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ಟ್ರೇಲಿಯಾ. ಈ ವುಮೆನ್ T20 ವರ್ಲ್ಡ್ ಕಪ್ ಬಗ್ಗೆ ತಿಳ್ಕೊಳ್ಳೋದಾದರೆ ಆಸ್ಟ್ರೇಲಿಯಾ 2ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ತಂಡದ ನಾಯಕಿ ಸೋಫಿ ಮೊಲಿನೆಕ್ಸ್ ಆಗಿದ್ದಾರೆ. ಇಂಗ್ಲೆಂಡ್ ರನ್ನರ್ ಅಪ್ ಆಗಿದ್ದು ಫೈನಲ್ ಪಂದ್ಯವು ಲಂಡನ್ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆದಿತ್ತು. ಆಸ್ಟ್ರೇಲಿಯಾದ ಬೆತ್ ಮೂನಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಮತ್ತು ಪ್ಲೇಯರ್ ಆಫ್ ದಿ ಫೈನಲ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಬೆತ್ ಮೂನಿ ಅವರಿಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಮತ್ತು ಪ್ಲೇಯರ್ ಆಫ್ ದಿ ಫೈನಲ್ ಪ್ರಶಸ್ತಿ 2 ಸಿಕ್ಕಿದೆ. ಇಂಗ್ಲೆಂಡ್ನ ಡ್ಯಾನಿ ವ್ಯಾಟ್ ಹಾಡ್ಜ್ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದಾರೆ. ಇಂಗ್ಲೆಂಡ್ನ ಡ್ಯಾನಿ ವ್ಯಾಟ್ ಹಾಡ್ಜ್. ಭಾರತದ ಶ್ರೀಚರಣಿ 14 ವಿಕೆಟ್ ಪಡೆದು ಅತಿ ಹೆಚ್ಚು ವಿಕೆಟ್ ಪಡೆದ ಸಾಧನೆಯನ್ನು ಮಾಡಿದ್ದಾರೆ. ಈ ಟೂರ್ನಿ 10ನೇ ಆವೃತ್ತಿಯನ್ನು ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಆಯೋಜಿಸಲಾಗಿತ್ತು ಮತ್ತು ನೆದರ್ಲ್ಯಾಂಡ್ಸ್ ತಂಡವು ಮೊದಲ ಬಾರಿಗೆ ಇದರಲ್ಲಿ ಭಾಗವಹಿಸಿತ್ತು. ಇಂಗ್ಲೆಂಡ್ ಮತ್ತು ವೇಲ್ಸ್ ಹೋಸ್ಟ್ ಕಂಟ್ರಿಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಕರ್ನಾಟಕ ಒಟ್ಟು 38 ಪದಕಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ 23 ಚಿನ್ನ, 8 ಬೆಳ್ಳಿ ಮತ್ತು 7 ಕಂಚು ಪದಕಗಳನ್ನು ಇನ್ಕ್ಲೂಡ್ ಆಗಿದೆ. ಈ ಕ್ರೀಡಾಕೂಟದ ಮೊದಲ ಆವೃತ್ತಿಯನ್ನು ಛತ್ತೀಸ್ಗಢದ ರಾಯ್ಪುರ್, ಜಗದಾಲ್ಪುರ್ ಮತ್ತು ಸರ್ಗುಜಾ ನಗರದಲ್ಲಿ ಆಯೋಜಿಸಲಾಗಿತ್ತು. ಛತ್ತೀಸ್ಗಢ ಒಟ್ಟು 19 ಪದಕಗಳೊಂದಿಗೆ 9ನೇ ಸ್ಥಾನವನ್ನು ಪಡೆದಿದೆ. ಛತ್ತೀಸ್ಗಢ ಇಸ್ ದ ಹೋಸ್ಟ್. ಈ ಕ್ರೀಡಾಕೂಟದ ಲಾಂಛನ ಮಾಸ್ಕಾಟ್ ಮೋರ್ವೀರ್ ಆಗಿದ್ದು ಇದು ಧೈರ್ಯ ಮತ್ತು ಹೆಮ್ಮೆಯ ಸಂಕೇತ. ನೆಕ್ಸ್ಟ್ ಕ್ವಶನ್, 2026ರ ನವೆಂಬರ್ನಲ್ಲಿ 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ಯಾವ ರಾಜ್ಯವು ಆಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ತೆಲಂಗಾಣ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ಮೊದಲ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತ ಕರೀತಾ ಇದ್ರು. ಇದರ ಮೊದಲ ಆವೃತ್ತಿಯನ್ನು 2018ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಭಾರತದ 98ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಸ್ ಅಶ್ವಥ್. ಎಸ್ ಅಶ್ವಥ್ ತಮಿಳುನಾಡಿನ ಕನ್ಯಾಕುಮಾರಿ ಅವರಾಗಿದ್ದು 17 ವರ್ಷ ವಯಸ್ಸಿನವರಾಗಿದ್ದಾರೆ. ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ 1988
ಮತ್ತು 97ನೇ ಗ್ರ್ಯಾಂಡ್ ಮಾಸ್ಟರ್ GB ಹರ್ಷವರ್ಧನ್. 98ನೇ ಗ್ರ್ಯಾಂಡ್ ಮಾಸ್ಟರ್ S ಅಶ್ವಥ್. ನೆಕ್ಸ್ಟ್ ಕ್ವಶನ್, ಟಾಟಾ IPL 2026 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಟಾ IPL 2026 ಬಗ್ಗೆ ತಿಳ್ಕೊಳ್ಳೋದಾದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದಿದ್ದು, ವಿಜೇತ ತಂಡಕ್ಕೆ 20 ಕೋಟಿ ಬಹುಮಾನ ನೀಡಲಾಗಿದೆ. RCB ತಂಡದ ನಾಯಕ ರಜಿತ್ ಪಟಿದಾರ್ ಆಗಿದ್ದಾರೆ. ಗುಜರಾತ್ ಟೈಟನ್ಸ್ ಅದರ ನಾಯಕ ಸುಬ್ಮಾನ್ ಗಿಲ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಗುಜರಾತ್ ಟೈಟನ್ಸ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಟೂರ್ನಿಯಲ್ಲಿ 776 ರನ್ ಗಳಿಸಿದ ರಾಜಸ್ಥಾನ್ ರಾಯಲ್ಸ್ ವೈಭವ್ ಸೂರ್ಯವಂಶಿ ಆರೆಂಜ್ ಕ್ಯಾಪ್ ಮತ್ತು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಗುಜರಾತ್ ಟೈಟನ್ಸ್ ಕಗಿಸೋ ರಬಾಡ 29 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿದ್ದಾರೆ. ಪಂಜಾಬ್ ಕಿಂಗ್ಸ್ಗೆ ಫೇರ್ ಪ್ಲೇ ಅವಾರ್ಡನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ಹೀಗೆ ಕೇಳ್ತಾರೆ, ಆರೆಂಜ್ ಕ್ಯಾಪನ್ನು ಏಕೆ ಕೊಡ್ತಾರೆ ಅಂತ ಕೇಳ್ತಾರೆ, ಮತ್ತು ಈ ಪರ್ಪಲ್ ಕ್ಯಾಪನ್ನು ಯಾಕೆ ಕೊಡ್ತಾರೆ ಅಂತ ಕೇಳ್ತಾರೆ ಜಾಸ್ತಿ. ಆರೆಂಜ್ ಕ್ಯಾಪ್ ಯಾಕೆ ಕೊಡ್ತಾರೆ ಅಂದರೆ ಮೋಸ್ಟ್ ಹೈಯೆಸ್ಟ್ ರನ್ ಹೊಡೆದವ್ರಿಗೆ ಕೊಡ್ತಾರೆ, ಮತ್ತು ಪರ್ಪಲ್ ಕ್ಯಾಪನ್ನು ಹೈಯೆಸ್ಟ್ ವಿಕೆಟ್ಗಳನ್ನು ಪಡೆದವರಿಗೆ. ನೆಕ್ಸ್ಟ್ ಕ್ವಶನ್, ಉಬರ್ ಕಪ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸೌತ್ ಕೊರಿಯಾ. ಚೀನಾ ಈ ಟೂರ್ನಿಯಲ್ಲಿ ರನ್ನರ್ ಅಪ್ ಆಗಿದ್ದು, ಇದನ್ನು ಡೆನ್ಮಾರ್ಕ್ ಹಾಸೆನ್ಸ್ನಲ್ಲಿ ಆಯೋಜಿಸಲಾಗಿತ್ತು. ಉಬರ್ ಕಪ್ ಅನ್ನು ಮಹಿಳೆಯರ ವಿಶ್ವತಂಡ ಚಾಂಪಿಯನ್ಶಿಪ್ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಥಾಮಸ್ ಕಪ್ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. ಈ ಟೂರ್ನಿಯಲ್ಲಿ ಫ್ರಾನ್ಸ್ ರನ್ನರ್ ಅಪ್ ಆಗಿದ್ದು, ಭಾರತ ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ. ಇದನ್ನು ಡೆನ್ಮಾರ್ಕ್ನ ಹಾರ್ಸೆನ್ಸ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಥಾಮಸ್ ಕಪ್ ಪುರುಷರ ತಂಡದ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಗಿದೆ ಮತ್ತು ಇದನ್ನು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಆಯೋಜನೆ ಮಾಡುತ್ತದೆ. ಈ ಥಾಮಸ್ ಕಪ್ ಏನಿದೆಯಲ್ಲ, ಇದು ಪುರುಷರಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಉಬರ್ ಕಪ್ ಏನಿದೆಯಲ್ಲ, ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಟೂರ್ನಿ ಆಗಿದೆ. ನೆಕ್ಸ್ಟ್ ಕ್ವಶನ್, ಸಿಂಗಾಪುರ್ ಓಪನ್ 2026ರಲ್ಲಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಬ್ಯಾಡ್ಮಿಂಟನ್ ಜೋಡಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಆ್ಯಂಡ್ ಚಿರಾಗ್ ಶೆಟ್ಟಿ. ಈ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಫ್ರಾನ್ಸ್ನ ಅಲೆಕ್ಸ್ ಲ್ಯಾನಿಯರ್ ಮತ್ತು ಮಹಿಳೆಯರ ಸಿಂಗಲ್ಸ್ನಲ್ಲಿ ದಕ್ಷಿಣ ಕೊರಿಯಾದ ಆನ್ ಚೆ ಯಂಗ್ ವಿಜೇತರಾಗಿದ್ದಾರೆ. ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನು ಚೀನಾದ ಜಿಯಾ ಲಿಫಾನ್ ಮತ್ತು ಜೆಂಗ್ ಸುಕ್ಷಿಯಾನ್ ಗೆದ್ದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಒಲಿಂಪಿಕ್ಸ್ ಡೇ 2026 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 23. ಈ ವರ್ಷದ ಒಲಿಂಪಿಕ್ ದಿನದ ಥೀಮ್ ಸ್ಪೋರ್ಟ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್. ನೆಕ್ಸ್ಟ್ ಕ್ವಶನ್, ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಫ್ರೆಂಚ್ ಓಪನ್ 2026ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸಾಂಡರ್ ಜ್ವೆರೇವ್. ಇಟಲಿಯ ಫ್ಲೇವಿಯೋ ಕೋಬೋದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ರಷ್ಯಾದ ಮೀರಾ ಆಂಡ್ರಿವಾ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರೆ ಪೋಲೆಂಡ್ನ ಮಾಜಾ ಚ್ವಾಲಿನ್ಸ್ಕಾ ರನ್ನರ್ ಅಪ್ ಆಗಿದ್ದಾರೆ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ. ಕ್ವಶನ್ನ ಹಿಂಗೆ ಕೊಳ್ಬೋದು, ರೋಲ್ಯಾಂಡ್ ಗ್ಯಾರೋಸ್ ಅಂತಲೂ ಸ್ಟಾರ್ಟ್ ಟೆನ್ನಿಸ್ ಟೂರ್ನಿ ಅಂತ ಕೊಳ್ಬೋದು. ನೆಕ್ಸ್ಟ್ ಕ್ವಶನ್, ಲಾಲಿಗಾ 2025-26 ಫುಟ್ಬಾಲ್ ಟೂರ್ನಿಯ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ FC ಬಾರ್ಸಿಲೋನಾ. ಕ್ಯಾಂಪ್ ನೌ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ FC ಬಾರ್ಸಿಲೋನಾ ತಂಡವು ರಿಯಲ್ ಮ್ಯಾಡ್ರಿಡ್ ಅನ್ನು 2-0 ಗೋಲುಗಳಿಂದ ಸೋಲಿಸಿತು. ಇದು ಬಾರ್ಸಿಲೋನಾ ಇತಿಹಾಸದಲ್ಲಿ ಗೆದ್ದ 29ನೇ ಲಾಲಿಗಾ ಪ್ರಶಸ್ತಿಯಾಗಿದೆ. ಲಾಲಿಗಾ ಸ್ಪೇನ್ನ ಉನ್ನತ ವೃತ್ತಿಪರ ಪ್ರೊಫೆಷನಲ್ ಫುಟ್ಬಾಲ್ ಲೀಗ್ ಆಗಿದ್ದು, ಇದರಲ್ಲಿ 20 ತಂಡಗಳು ಸ್ಪರ್ಧಿಸುತ್ತವೆ. ನೆಕ್ಸ್ಟ್ ಕ್ವಶನ್, ಇಟಾಲಿಯನ್ ಓಪನ್ 2026 ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಜೆನ್ನಿಕ್ ಸಿನ್ನರ್. ಈ ಜೆನ್ನಿಕ್ ಸಿನ್ನರ್ ಕಳೆದ 50 ವರ್ಷಗಳ ಇತಿಹಾಸದಲ್ಲಿ ಇಟಾಲಿಯನ್ ಓಪನ್ ಗೆದ್ದ ಮೊದಲ ಇಟಾಲಿಯನ್ ಪುರುಷ ಆಟಗಾರ ಆಗಿದ್ದಾರೆ. ನಾರ್ವೆಯ ಕ್ಯಾಸ್ಟರ್ ರೂಡ್ ರನ್ನರ್ ಅಪ್ ಆಗಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಎಲಿನಾ ಸಿಟೋಲಿನಾ ವಿಜೇತರಾದರೆ ಕೋಕೋ ಗೌಪ್ ರನ್ನರ್ ಅಪ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಲಾರ್ಡ್ಸ್ನ ಪ್ರತಿಷ್ಠಿತ ಆನರ್ಸ್ ಬೋರ್ಡ್ನಲ್ಲಿ ತಮ್ಮ ಹೆಸರನ್ನು ಕೆತ್ತಿಸಿಕೊಂಡ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕ್ರಾಂತಿ ಗೌಡ್. ಇದೇ ಪಂದ್ಯದಲ್ಲಿ 113 ರನ್ ಗಳಿಸಿದ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟರ್ ಯಾಸ್ತಿಕಾ ಭಾಟಿಯಾ ಲಾರ್ಡ್ಸ್ನ ಪ್ರತಿಷ್ಠಿತ ಬ್ಯಾಟಿಂಗ್ ಆನರ್ಸ್ ಬೋರ್ಡ್ನಲ್ಲಿ ಹೆಸರು ಕೆತ್ತಿಸಿಕೊಂಡ ವಿಶ್ವದ ಮೊದಲ ಮಹಿಳಾ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಫೆಡರೇಷನ್ ಕಪ್ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಪುರುಷರ 100 ಮೀಟರ್ ಓಟವನ್ನು 10.9 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ ಹೊಸ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ ಓಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಗುರುವಿಂದರ್ ಸಿಂಗ್.
ಗುರುವಿಂದರ್ ಸಿಂಗ್ ಏನಿದಾರಲ್ಲ ಇವರು ಪಂಜಾಬ್ ರಾಜ್ಯದ ಸ್ಟಾರ್ ಓಟಗಾರ. ಥ್ಯಾಂಕ್ ಯು ಗೈಸ್. ಇಲ್ಲಿಗೆ ಒಟ್ಟು 100 ಪ್ರಶ್ನೆಗಳು ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಕವರ್ ಮಾಡಿದ್ದೀನಿ. ಈ 100 ಪ್ರಶ್ನೆಗಳು ತುಂಬ ಪ್ರಮುಖವಾದದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.